ಆನೆ ಸಾಮಾನ್ಯವಾಗಿ ಆನೆಯ ಮುಖ್ಯವಾದ ಆಹಾರ, ಪ್ರಿಯವಾದ ಆಹಾರ ಅಂತಂದರೆ ಬಿದಿರು. ಬಿದಿರು ಎಲ್ಲಿ ಬೆಳೆಯುತ್ತೆ ಎವರ್ಗ್ರೀನ್ ಇದರಲ್ಲಿ ಅಂತಂದರೆ ಎಲ್ಲಿ ದಟ್ಟವಾದ ಕಾಡು ಇದ್ದು ಹೋಗಿರುತ್ತೆ ಅಲ್ಲಿ ಮತ್ತೆ ಸಹಜವಾದ ಕಾಡು ಬರುವ ಕಾರಣಕ್ಕೋಸ್ಕರ ಪ್ರಕೃತಿ ಒಂದು ಮುಳ್ಳಿನ ಇದನ್ನು ರಚಿಸ್ಕೊಂಡು ಅದ್ರ ಸಂಧಿಯಲ್ಲಿ ಕೆಲವು ಅಪರೂಪವಾದ ಏನು ಇರ್ತವೆ, ಅಲ್ಲಿಯೇ ಬದುಕಬೇಕಾದಂಥ ಸಸ್ಯಗಳು, ಅಂಥವುಗಳನ್ನು ಉಳಿಸ್ಕೊಳ್ಳೋದಕ್ಕೆ ಅದೊಂದು ಏರ್ಪಾಟು ಪರಿಸರದ ನಿಯಮದ ಪ್ರಕಾರ. ಆದರೆ ಅಂಥದ್ದನ್ನೇ ಈಗ ಬಿದಿರು ಒಂದು ಸರಿ ಈಗ ಮೇಲಕ್ಕೆ ಹೋದ್ಮೇಲೆ ಅದಕ್ಕೆ ಮತ್ತೆ ಅದಾಗಿ ಹೂ ಬರೋವರೆಗೂ ಅದಕ್ಕೆ ಸಾವೇ ಇಲ್ಲ. ಆದರೆ ಅದನ್ನು ತಿನ್ನುವಂಥದ್ದು ಆನೆಗಳೇನು ಮಾಡ್ತವೆ ಅಂದರೆ ಅದನ್ನು ಮುಳ್ಳನ್ನು ತಿಂತವೆ, ಆ ಮುಳ್ಳನ್ನು ಮುರಿದು ತಿನ್ನೋಕೆ ಅಸಾಧ್ಯ ಆಗುತ್ತೆ. ಮತ್ತು ಮೇಲ್ಗಡೆವರೆಗೂ ಇದನ್ನೇ ಮುರಿದು ಅವಕ್ಕೆ ತಿನ್ನುತ್ತೆ. ಅವಕ್ಕೆ ಅದೊಂದು ಭಾಳ ಹೊಂದಿಕೆ ಆಗುವಂಥ. ಅದು ಬಿಟ್ಟರೆ ಅವು ಹುಲ್ಲಿರುವಲ್ಲಿರೋದು. ಆನೆಗಳು ಕಾಡು ದಟ್ಟ ಮರದ ಎಲೆಗಳನ್ನೇ ತಿನ್ನುವ ಇದು ಅಲ್ಲ ಅದರದ್ದು ಆಹಾರ. ಅದು ಸ್ವಲ್ಪ ಕೆಲವು ಸಿಕ್ಕಿದ ಇದನ್ನು ಸೊಪ್ಪನ್ನು ತಿನ್ನುತ್ತೆ, ರುಚಿಯಾದ ಸೊಪ್ಪುಗಳನ್ನು. ಬಿಟ್ಟರೆ ಅದರ ಮುಖ್ಯವಾದ ಆಹಾರ ಹುಲ್ಲು ಮತ್ತು ಬಿದಿರು. ಆದ್ದರಿಂದ ಕಾಡು ಕಡಿಮೆ ಆದಲ್ಲ, ಕಾಡು ಆನೆ ಬಂದು ಕಡಿಮೆ ಆಗಲ್ಲ. ಕಡಿಮೆ ಆದಲ್ಲಿ ಬಿದಿರು ಈ ಥರದ್ದು ಬಂದಿರುತ್ತೆ, ಹುಲ್ಲು ಬಂದಿರುತ್ತೆ. ಆ ರೀತಿ ಪ್ರದೇಶಗಳಲ್ಲಿ ಅಥವಾ ಕೆಲವು ಜೇವು ಪ್ರದೇಶ ಇರುತ್ತೆ, ಅಲ್ಲಿ ಮಾತ್ರ ಹುಲ್ಲು ಮಾತ್ರ ಬೆಳೆಯುತ್ತೆ, ಅಲ್ಲಿ ಯಾವುದೇ ಗಿಡಗಳು ಬೆಳೆಯಲ್ಲ. ಅಂಥ ಜಾಗನ ಹುಡುಕಿ ಆನೆಗಳಿರೋದು. ಆನೆ ಸೂಕ್ಷ್ಮವಾದ ಪ್ರಾಣಿ. ಅದಕ್ಕೆ ಮುಖ್ಯವಾಗಿ ಬಣ್ಣಗಳನ್ನು ಗುರುತಿಸೋಕ್ಕೆ ಸಾಧ್ಯ ಇಲ್ಲ ಅದರ ಹತ್ರ. ಈ ಆನೆ, ಮಂಗ ಇದಾವೆಲ್ಲ ಇವಕ್ಕೆ ಬಣ್ಣ ಗೊತ್ತಾಗಲ್ಲ. ಎಲ್ಲ ಒಂದೇ ಥರ ಬ್ಲ್ಯಾಕ್ ಆ್ಯಂಡ್ ವೈಟೇ ಗೊತ್ತಾಗೋದು ಅಷ್ಟೇ. ಈ ಆನೆಗಳು ಯಾಕೆ ಇಷ್ಟು ಆಕ್ರೋಶಿತವಾಗಿರ್ತವೆ ಮನುಷ್ಯರನ್ನೇ ಕಂಡು ಅಂತೇಳಿದ್ರೆ, ಅವುಗಳ ಕಿವಿ ಭಾಳ ಸೂಕ್ಷ್ಮ. ಈ ನಮಗೆ ಕೇಳುವ 100 ಪಟ್ಟು ಜಾಸ್ತಿ ಕೇಳುತ್ತೆ ಅವಕ್ಕೆ. ಈಗ ನಿಮ್ಗೊಂದು ಪಟಾಕಿ ಹೊಡೆದ್ರೆ ಆ ನಾಯಿಗಳು ಎಷ್ಟು ಹೆದರ್ತವೆ ಅಂದರೆ, ನಾಯಿಗೆ ನಮಗೆ ಕೇಳೋದಕ್ಕಿಂತ 20 ಪಟ್ಟು ಜಾಸ್ತಿ ಕೇಳುತ್ತೆ. ಆನೆಗಳಿಗೊಂದು 100 ಪಟ್ಟು ಜಾಸ್ತಿ ಕೇಳುತ್ತೆ. ಅವು ಶಬ್ದಗಳಿಗೆ ಭಾಳ ಹೆದರ್ತವೆ. ಆಮೇಲೆ ಇನ್ನೊಂದು ಏನು ಮಾಡಿರ್ತಾರೆ ಅಂದರೆ, ಈ ಥರ ಎಲ್ಲೋ ಆನೆಗಳು ಬಂದಾಗ ಅವುಗಳಿಗೆ ಗುಂಡು ಹೊಡೆದು ಅವನ್ನ ಓಡಿಸೋದಕ್ಕೋಸ್ಕರ ಮತ್ತೊಂದಕ್ಕೆ ಗುಂಡು ಹೊಡೆದು ಸಣ್ಣ ಗಾಯ ಮಾಡಿರ್ತಾರೆ. ಸಾಯುವಷ್ಟು ಆಗದಿದ್ದರೂ ಕೂಡ ಏಟು ಮಾಡಿರ್ತಾರೆ. ಆ ರೀತಿ ಪೆಟ್ಟು ತಿಂದ ಆನೆಗಳು, ಮುಖ್ಯವಾಗಿ ಈ ಶಬ್ದಕ್ಕೆ ಅಂಜಿದ ಆನೆಗಳು, ಅವು ಗಾಬರಿ ಆಗಿರ್ತವೆ. ಈಗ ನಿಮಗೆ ಇತ್ತೀಚಿನ ಇದನ್ನೇ ನೀವು ನೋಡಿದರೆ, ಈ 2 ಆನೆ ಮೊನ್ನೆ ಶೃಂಗೇರಿ ಬಂತು. ಶೃಂಗೇರಿ ಮಠದ ಜಮೀನು ಪಕ್ಕದಲ್ಲಿ ವಿದ್ಯಾರಣ್ಯಪುರದಲ್ಲಿ ಬಂದು ಒಂದು ದಿವಸ ಎಲ್ಲ ಇದ್ದವು. ಆ ಆನೆಗಳು ಇಲ್ಲಿಗೆ ಬರುವ ಮುಂಚಿನ ದಿವಸ ನಿಮ್ಗೆ ಗೊತ್ತಿದೆ, ಹಿಂದಿನ ದಿವಸ ಎಲ್ಲಿತ್ತು, ಅದ್ರ ಹಿಂದಿನ ದಿವಸ ಎಲ್ಲಿದ್ದು, ಅದ್ರ ಹಿಂದಿನ ದಿವಸ ಎಲ್ಲಿದ್ದು ಅಂತ. ಅಂದರೆ ಅವು ಎಲ್ಲೆಲ್ಲಿ ಆನೆ ಇದೆ ಅಂತ ಹೇಳಿದಾಗ ಏನು ಸುದ್ದಿ ಆಗುತ್ತೆ. ನಾವು ಜನ ಏನು ಮಾಡ್ತಾರೆ, ಇವರು ಅರಣ್ಯ ಇಲಾಖೆಯವರು ಎಲ್ಲ ಊರೆಲ್ಲ ಪ್ರಚಾರ ಮಾಡ್ತಾರೆ, ಎಲ್ಲರೂ ಹೋಗಿ ಬೇಡದಿರುವಷ್ಟು ಪಟಾಕಿ ಹೊಡಿತಾರೆ, ಬೆಂಕಿ ಹಾಕ್ತಾರೆ. ಅವಕ್ಕೆ ಯಾವ ದಾರಿ ಎಲ್ಲಿ ಹೋಗಬೇಕು ಅಂತ ಗೊತ್ತಾಗಲ್ಲ. ಅವಕ್ಕೆ ಭಯ ಹುಟ್ಟಿಸ್ತಾರೆ. ಅವು ಅಲ್ಲಿಂದ ತಪ್ತವೆ. ಅವು ಈಗ ಆ ಕಡೆಯಿಂದ ಅಲ್ಲೆಲ್ಲ ಗಲಾಟೆ ಮಾಡಿದಿಂದ ಬಂದು ಇಲ್ಲಿ ಬರಬಾರ್ದಿದ್ದ ಜಾಗಕ್ಕೆ ಶೃಂಗೇರಿವರೆಗೂ ಬಂದು, ಇಲ್ಲೂ ಇನ್ನೊಂದಷ್ಟು ಇಲ್ಲೇನೋ ಅಡ್ಡ ಬಂತು, ಬೆಳಕು ಬಿಡ್ತು ಅಥವಾ ಹಿಂಗೇನೋ ಆಯ್ತು, ಇಲ್ಲಿ ನಿಂತು ಬಿಡ್ತವೆ. ಇಲ್ಲೇ ಮತ್ತೊಂದು ಸ್ವಲ್ಪ ಇದು ಮಾಡಿದ್ರೆ ಇಲ್ಲಿ ಮತ್ತೊಂದೆಲ್ಲ ಹೋಗ್ತಿದ್ದು. ಮತ್ತೆಲ್ಲೋ ಹೋದಾಗ ನಿಮಗೆ ಎಲೆಕ್ಟ್ರಿಕ್ ಫೆನ್ಸಿನ ಕರೆಂಟ್ ಹೊಡೆದು ಅಥವಾ ಯಾರೋ ಗುಂಡು ಹೊಡೆದು ಅಥವಾ ಇನ್ನೇನೋ ಸ್ವಲ್ಪ ಜಾಸ್ತಿ ಅವಕ್ಕೆ ಗಾಬರಿ ಆಗಿದ್ದರೆ, ಪೆಟ್ಟಾಗಿದ್ದರೆ ಅವಕ್ಕೆ ವಾಪಸ್ ಹೋಗೋಕ್ಕೆ ಅವು ಹೆದರ್ತವೆ. ಆನೆಗಳು ಅದೇ ಹೇಳ್ತಾರೆ, ಎಷ್ಟು ಸೂಕ್ಷ್ಮ ಪ್ರಾಣಿಗಳು ಮತ್ತು ಎಷ್ಟು ಸೌಮ್ಯ ಪ್ರಾಣಿಗಳು ಅಂದರೆ, ಅವು ತುಂಬ ದೊಡ್ಡ ದೇಹ ಇದ್ದರೂ ಕೂಡ ಬಹಳ ಅಂಜಿಕೆ ಇರುತ್ತೆ. ಆ ಅಂಜಿಕೆಯನ್ನು ನೀವು ಅವಕ್ಕೆ ಅವು ಸರ್ವೈವಲ್ ಆಗೋದಕ್ಕೆ ಆಗದಿರುವಷ್ಟು ನಿಮಗೆ ಅವಕ್ಕೆ ಹಿಂಸೆ ಆದಾಗ ಅವು ಪ್ರತಿರೋಧನ ಮಾಡಲೇಬೇಕಾಗುತ್ತೆ. ಆ ರೀತಿ ಆದಾಗ ಅವು ಆಕ್ರೋಶಿತಗೊಳ್ತವೆ. ಮತ್ತು ಮನುಷ್ಯರನ್ನೇ ಗುರ್ತ ಇಟ್ಟು ಅವು ಇದು ಮಾಡೋದಿಲ್ಲ. ಸಾಮಾನ್ಯವಾಗಿ ಈಗ ಇಲ್ಲಿ ನೋಡಿ, ಆನೆ ಇರೋ ಜಾಗದಲ್ಲಿ ಆನೆ ಮನುಷ್ಯರು ಒಟ್ಟು ವಾಸ ಮಾಡುವಂಥ ಜಾಗಗಳು ತುಂಬ ಇದ್ದಾವೆ. ಅಲ್ಲಿ
ಅಲ್ಲಿಯ ಜನರಿಗೆ ಆನೆಗಳ ಬಗ್ಗೆ ಮಾಹಿತಿ ಇರುತ್ತೆ. ಆನೆಗೆ ಒಂದು ಸ್ಮೆಲ್ ಇರುತ್ತೆ. ಈಗ ಆನೆಗೆ ಈ ಬೆವರು ಗ್ರಂಥಿ ಇದು ಕಡಿಮೆ, ಈ ಹಂದಿ ಇದಕ್ಕೆಲ್ಲ ಈ ಎಮ್ಮೆ ಇತ್ತಲ್ಲ ಅಂಥದ್ದಕ್ಕೆ ಒಂದು ಸಿನುಗು ಅಂತಿರುತ್ತೆ. ಅದು ಆ ಆನೆ ವಾಸ ಇರೋ ಜಾಗದಲ್ಲೇ ಮನುಷ್ಯರಿರ್ತಾರಲ್ಲ ಅಕ್ಕಪಕ್ಕದಲ್ಲಿ, ಅವರಿಗೆಲ್ಲರಿಗೂ ಆ ವಾಸನೆ ಬಗ್ಗೆ ಗೊತ್ತಿರುತ್ತೆ. ಅದು ಬಂದಾಗ ಹೀಗೇನಾರು ಬಂದ್ರಿಲ್ಲ ಆನೆ ಬಂದಿದೆ ಅಂತಂದರೆ ಆ ವಾಸನೆ ಪ್ರಕಾರ ಇವ್ರಿಗೆ ಗೊತ್ತಾಗುತ್ತೆ, ಓ ಇಲ್ಲಿ ಆನೆ ಉಂಟು ಅಂತ. ಅಥವಾ ಆನೆ ಆರೋಗ್ಯವಂತ ಆನೆ ಅಂತಂದರೆ ಒಂದು ಗಂಟೆಗೆ ಒಂದು ಸರಿ ಸಗಣಿ ಹಾಕುತ್ತೆ, ಅದು ಕೂಡ ಒಂದು ಸ್ಮೆಲ್ ಇರುತ್ತೆ. ಅಥವಾ ಅದನ್ನು ನೋಡ್ತಾರೆ ಜನ, ಅದು ಅಲ್ಲಲ್ಲಿ ಒಂದು ಹೊಂದಾಣಿಕೆ ಇರ್ತದೆ. ಈಗ ನೋಡಿ, ಈಗ ಸಕಲೇಶ್ಪುರದಂಥ ಅಥವಾ ಆನೆಗಳು ಕಾಯಂ ವಾಸ ಇದ್ದಿದ್ದ ಜಾಗದಲ್ಲಿ ಹಿಂದೆ ಕೂಡ ಆನೆಗಳು ಅಪರೂಪಕ್ಕೆ ಜಮೀನುಗಳಿಗೆ ಬರ್ತಿದ್ದು, ಊರಿಗೆ ಬರ್ತಿದ್ದು. ಊರಿಗೆ ಬಂದಾಗ ಏನು ಮಾಡ್ತಿದ್ರು, ಅಲ್ಲಿ ಆನೆ ಓಡಿಸೋದಂತಲೇ ಒಂದು ಕಾರ್ಯಕ್ರಮ ಇದೆ. ಆನೆ ಯಾರ ಜಮೀನಿಗೆ ಬಂದು ಹೆಜ್ಜೆ ಊರಿರುತ್ತೆ ಆ ಹೆಜ್ಜೆಗೆ ಪೂಜೆ ಮಾಡ್ತಾರೆ. ಅದೇನು ಪುಣ್ಯ ಆನೆ ಬಂದು ತುಳಿದಿದೆ ಅಂತ. ಆದರೆ ಬಿಟ್ಟರೆ ನಮಗೆ ಹೊಟ್ಟೆಗಿಲ್ಲ. ಅದಕ್ಕೆ ಏನು ಮಾಡ್ತಾರೆ, ಇಡೀ ಊರವರು ಡಬ್ಬಿ ಮತ್ತೊಂದು ಇದನ್ನು ಎಲ್ಲ ತಗೊಂಡು, ಇಡೀ ಊರವರು ದೊಂದಿ ಮತ್ತೊಂದು ತಗೊಂಡು ಎಲ್ಲ ಬೊಬ್ಬೆ ಹೊಡೆದು ಕಾಡಿಗೆ ಒಟ್ಟೋದು ಅಂತಲೇ ಒಂದು ಕಾರ್ಯಕ್ರಮ ಇದೆ. ಅದು ಅಲ್ಲಲ್ಲಿಗೆ ಒಂದು ಹೊಂದಾಣಿಕೆ ಜೀವನ ಅದು. ಈಗ ಏನಾಗಿದೆ, ಈ ಆನೆಗಳನ್ನು ನೀವು ಅಟ್ಟಿದರೆ ಹೋಗೋದಿಲ್ಲ. ಯಾಕೆ ಅಂದರೆ ಅವಕ್ಕೆ ಇಲ್ಲಿದು ಒಂದು ಕಡೆ ಆಹಾರದ ರುಚಿಯಾಗಿದೆ, ಒಳಗಡೆ ಬದುಕೋಕ್ಕೆ ಸಂಖ್ಯೆ ಜಾಸ್ತಿ ಇದೆ. ಮೂಲ ಸ್ಥಾನಗಳಲ್ಲಿ ಸಂಖ್ಯೆ ಜಾಸ್ತಿ ಆಗಿದೆ. ಅಲ್ಲಿಗೆ ವಾಪಸ್ ಹೋದರೆ ಇವಕ್ಕೆ ಸಾಕಷ್ಟು ಮೇವು ಅಥವಾ ಇವಾಗ ಸಾಕಷ್ಟು ಜಾಗನೂ ಅಲ್ಲಿ ಇಲ್ಲ ಆಗಿದೆ. ಇಲ್ಲಿ ನಿಮಗೆ ಪೌಷ್ಟಿಕವಾದ ಆಹಾರಗಳು ಸಿಕ್ಕುತ್ತೆ. ಆಮೇಲೆ ಮುಂಚೆ ಏನು ಮಾಡ್ತಿದ್ರು, ಹೀಗೆಲ್ಲ ಅಪರೂಪಕ್ಕೆ ಬಂದ್ರಿಂದ ಕೆಲವರು ಇದು ಹೊಡೆದು ಆನೆಗಳನ್ನು ಸಾಯಿಸೋದು ಇತ್ತು. ಅಪರೂಪಕ್ಕೆ ಆನೆ ಸಾಯಿಸಿದ ಉದಾಹರಣೆಗಳು ಇರ್ತಿತ್ತು. ಈಗ ಅಂಥ ಪ್ರಕರಣಗಳು ಇರೋದಿಲ್ಲ. ಗುಂಡು ಹೊಡೆದು ಆನೆನ ಸಾಯಿಸುವ ಧೈರ್ಯನ ಯಾರು ಮಾಡಲ್ಲ. ಯಾಕಂದರೆ ಅವರು ಮತ್ತೆ ಜೀವಮಾನ ಪರ್ಯಂತ ಜೈಲಲ್ಲಿ ಇರಬೇಕಾಗುತ್ತೆ. ಆ ಪ್ರಯತ್ನಕ್ಕೂ ಯಾರು ಹೋಗಲ್ಲ. ಹಾಗಾದ್ರಿಂದ ಏನು ಮಾಡ್ತಾರೆ, ಬೇಡ್ದಿದ್ದು. ಅಥವಾ ಈಗ ಹುಲಿಗೆ ಮತ್ತೊಂದು ಕೆಲವು ಈಗ ಏನು ಮಾಡ್ತಾರೆ, ಆ ಥರ ಮಾಡಿದಾಗ ಏನೋ ವಿಷ ಹಾಕ್ತಾರೆ. ಈಗ ಮೊನ್ನೆ ಅಲ್ಲಿ ಬಂಡೀಪುರದಲ್ಲಿ ದನಗಳಿಗೆ ವಿಷ ಹಾಕಿ ಹುಲಿನ ಸಾಯಿಸಿದ್ರು. ಆನೆಗೆ ಆ ಥರ ವಿಷ ಹಾಕೋಕ್ಕಾಗಲ್ಲ, ಯಾಕಂದರೆ ಇವು ಸಸ್ಯಾಹಾರಿಗಳು. ಮತ್ತು ಈ ಮನುಷ್ಯರನ್ನೇ ಅಲ್ಲ, ಯಾವುದೋ ಒಬ್ಬ ಮನುಷ್ಯ ನೇರವಾಗಿ ಆನೆಗೆ ದಾಳಿ ಮಾಡಿದರೆ, ಮನುಷ್ಯನ ನಾವು ಶತ್ರುಗಳು ಕಾಡು ಪ್ರಾಣಿ, ಆದ್ದರಿಂದ ಶತ್ರುಗಳ ರೀತಿಯೇ ನೋಡ್ತದೆ. ಅಂದರೆ ಮನುಷ್ಯನ ಬಗ್ಗೆ ಅದಕ್ಕೆ ಭಯ ಇರುತ್ತೆ. ರೋಷ ಬಂದಾಗ ಮಾತ್ರ, ಮದ ಬಂದಾಗ ಮಾತ್ರ ಅದು ಕೇರ್ ಮಾಡದೇ ಇರ್ಬೋದು. ಇಲ್ಲದೇ ಇದ್ದರೆ ಅದಕ್ಕೆ ತುಂಬ ಭಯ ಇರುತ್ತೆ ಆನೆಗೆ ಮನುಷ್ಯನ ಕಂಡ್ರೆ. ಆದರೆ ಅದು ಈ ಭಯವನ್ನು ಮೀರಿ ಅವು ಇಲ್ಲಿ ಬದುಕ್ತಿದ್ದಾವೆ, ದಾಳಿ ಮಾಡ್ತವೆ ಅಂತಂದರೆ ಅದಕ್ಕೆ ಅವು ಹೊಸದಾಗಿ ರೂಢಿಸಿಕೊಂಡಂತಹ ವ್ಯವಸ್ಥೆ, ನಾವು ಮಾಡಿದಂತಹ ಪರಿಸರ ವೈಪರೀತ್ಯ. ಇದು ಬಿಟ್ಟರೆ ಯಾರನ್ನೋ ಗುರಿ ಇಟ್ಟು ಏನು ಹೇಳ್ತಾರಲ್ಲ ಹಿಂಗೆ ದ್ವೇಷಕ್ಕೋಸ್ಕರ ಇಂಥವ್ರನ್ನ ಇದು ಮಾಡಲ್ಲ. ಆನೆ ಸಾಮಾನ್ಯವಾಗಿ ಒಬ್ಬನ ಮೇಲೆ ದಾಳಿ ಮಾಡುವ ಮುಂಚೆ ಅದಕ್ಕೆ ಇನ್ನೇನು ದಾರಿ ಕಾಣದಿದ್ದಾಗ, ತನ್ನ ದಾರಿನೇ ಬಂದಾಗಿ ಒಬ್ಬ ಅವನೇ ಎದುರಿಗೆ ಬಂದರೆ, ಸಾಮಾನ್ಯವಾಗಿ ಆನೆ ದಾಳಿ ಮಾಡುವ ಮುಂಚೆ ಒಂದು ನೆಲಕ್ಕೆ ಅದರ ವಿಚಿತ್ರ ಮತ್ತು ವಿಶೇಷವಾದ ಒಂದು ಗರ್ಜನೆಯನ್ನು ಮಾಡುತ್ತೆ. ಅದು ಇಡೀ ಇದಕ್ಕೆ ಪ್ರತಿಧ್ವನಿಸುವಷ್ಟು. ಆ ಗರ್ಜನೆ ಒಂದು ಸರಿ ಮಾಡಿದರೆ, ಆ ಗರ್ಜನೆ ಕೇಳಿದಂತಹ ಪ್ರಾಣಿ ಇರುತ್ತಲ್ಲ ಎದುರುಗಡೆ ಮನುಷ್ಯನೇ, ಅವನು ಕೈಕಾಲು ಬಿದ್ದೋಗುತ್ತೆ. ಯಾಕೆ ಆನೆ ದಾಳಿ ಮಾಡಿದಾಗ ಓಡ್ಬೋದಲ್ಲ, ಓಡಲಿಲ್ಲ. ಯಾಕೆ ಅವನು ಒಳ್ಳೆ ಮರ ಇತ್ತು, ಒಂದು ಹತ್ಬೋದಿತ್ತು, ಬಂಡೆ ಇತ್ತು, ಹತ್ಬೋದಿತ್ತು ಅಂತ ಹೇಳಿದ್ರೆ ಎಲ್ಲರಿಂದ ಆಗಲ್ಲ. ಯಾಕೆಂದರೆ ಅದರ ಗರ್ಜನೆಯ ಗುಣನೇ ಏನು ಅಂತಂದರೆ, ಆ ಮಾನಸಿಕವಾಗಿ ಆ ಎದುರು ಪ್ರಾಣಿದು ಇದು ಹೋಗ್ಬಿಡುತ್ತೆ, ಅವನಿಗೆ ಓಡೋಕ್ಕೆ ಆಗಲ್ಲ, ಕೈಕಾಲೇ ಬರಲ್ಲ, ಬಿದ್ದುಬಿಡ್ತಾರೆ. ಆ ಬಿದ್ದಷ್ಟು ದೂರದಲ್ಲಿ ಬಂದು ಅದು ಅಷ್ಟೇ ದೂರ. ಅಥವಾ ಮತ್ತು ನಿಮಗೇನು ಅವನು ಈಗ ಅಕಸ್ಮಾತ್ ಒಂದು ಫರ್ಲಾಂಗ್ ಓಡಿದೆ ಅಂತ ಇಟ್ಕೊಳ್ಳಿ, ಆನೆ ಓಡಿ ಬರಲ್ಲ, ಫರ್ಲಾಂಗ್ ಓಡೋಕ್ಕಾಗಲ್ಲ. ಒಂದಷ್ಟೇ ಹೆಜ್ಜೆ ಓಡುವಾಗ ಬಿದ್ದುಬಿಡ್ತಾನೆ, ಆವಾಗ ಅದು ತುಳಿದಾಕುತ್ತೆ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.